ಕುಡಿದ ಮತ್ತಿನಲ್ಲಿ ತನ್ನ ಮನೆಗೆ ತಾನೇ ಬೆಂಕಿ ಇಟ್ಕೊಂಡಿದ್ದಾನೆ ಭೂಪನೊಬ್ಬ. ಈ ಘಟನೆ ನಡೆದಿರುವಂತಹದ್ದು ಮೈಸೂರಿನಲ್ಲಿ. ಕುಡಿದ ಮತ್ತಿನಲ್ಲಿ ತನ್ನ ಮನೆಗೆ ತಾನೇ ಬೆಂಕಿ ಇಟ್ಟಂತಹ ಭೂಪ ಮೈಸೂರಿನ ಅಗ್ರಹಾರದ ಮಧುವನ ಬಡಾವಣೆಯಲ್ಲಿ ಘಟನೆಯಾಗಿದೆ. ಕುಡಿದ ನಶೆಯಲ್ಲಿ ಗುರು ಎಂಬಾತನಿಂದ ಈ ಕೃತ್ಯವನ್ನು ಎಸಗಲಾಗಿದೆ. ಮನೆಯ ರೂಮ್ನಲ್ಲಿ ಬೀಡಿ ಸೇದು ಹಾಸಿಗೆಯ ಮೇಲಿಟ್ಟಿದ್ದಂತೆ. ಈ ವೇಳೆ ಹಾಸಿಗೆಗೆ ಬೆಂಕಿಯ ಕಿಡಿ ಹೊತ್ಕೊಂಡಿದೆ. ಕ್ಷಣಾರ್ಧದಲ್ಲಿ ಇಡೀ ಮನೆಗೆ ಬೆಂಕಿ ಆವರಿಸಿಕೊಂಡಿದೆ. ಬೆಂಕಿ ಈಗ ಧಗಧಗಿಸಿರುವಂಥದ್ದು. ಸದ್ಯಕ್ಕೆ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಸಂಪೂರ್ಣವಾಗಿ ಮನೆ ಸುಟ್ಟು ಕರಕಲಾಗಿರುವಂಥದ್ದು. ಈ ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಹಾಗೆ ಈತ ಎರ್ರಾಬಿರ್ರಿ ಮದ್ಯಪಾನವನ್ನು ಮಾಡಿಕೊಂಡು ಮೈ ಮೇಲೆ ಪ್ರಜ್ಞೆನೇ ಇಲ್ಲ, ಮನೆಯ ಒಳಗೇನೆ ಧೂಮಪಾನವನ್ನು ಮಾಡಿದ್ದಾನೆ. ಅದರ ಪರಿಣಾಮ ಆತನ ಮನೆಯೇ ಈಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಕುಡಿದ ನಶೆಯಲ್ಲಿ ಈ ಘಟನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಏನೂ ಇಲ್ಲ, ಮಾಮೂಲಿ ಅವರು ಕುಡಿದ್ಬಿಟ್ಟು ಇದು ಸಿಗರೇಟ್ ಸೇದೋದು ಜಾಸ್ತಿ ಅಲ್ವಾ, ಸಿಗರೇಟ್ ಸೇದಿ ಇದ್ರ ಮೇಲೆ ಇಟ್ಬಿಟ್ಟವ್ರೆ ಹಾಸಿಗೆ ಮೇಲೆ. ಅದು ಹಂಗೆ ಹತ್ಕೊಂಡಿರೋದು ಸಿಗರೇಟ್ ಪೀಸ್ ಅದ್ರ ಮೇಲೆ ಬಿದ್ದುಬಿಟ್ಟು ಹಾಸಿಗೆ ಫುಲ್ ಇದು ಲೈಲನ್ನು ಒಳಗಡೆ ಎಲ್ಲ ಹತ್ತಿಗಿತ್ತಿ ಎಲ್ಲ ಫುಲ್ಲು ಲೈನಲ್ಲ ಅದು ಹತ್ಕೊಂಡ್ಬಿಟ್ಟೈತೆ. ಒಂದು 2 ಸೆಕೆಂಡು ಇಲ್ಲ ಹತ್ಕೊಂಡ್ಬಿಡ್ತು ಫುಲ್. ಏನೇನು ಹೋಗೈತೆ ಒಳಗಡೆ ಅಪ್ಪ ಅದು ಬೀರಿನಲ್ಲಿರೋ ಬಟ್ಟೆ ಗಿಟ್ಟೆ ಎಲ್ಲ ಹೋಯಿತು. ಟಿ ವಿ ಮತ್ತು ಇದೆಂತ ದೇವ್ರ ಮನೆಯೆಲ್ಲ ಸುಟ್ಟೋಯ್ತು. ಮೇಲ್ಗಡೆ ಕಬೋರ್ಡ್ ಗಿಬೋರ್ಡ್ ಎಲ್ಲ ಸುಟ್ಟೋಯ್ತು. ಫ್ಯಾನು ಒಳಗಡೆ ಏನೇನು ಇಟ್ಟು ಆಮೇಲೆ ದುಡ್ಡು ಕಾಸು ಏನಾಗುತ್ತೆ ಗೊತ್ತಿಲ್ಲ, ಅದು ಎಲ್ಲ ಸುಟ್ಟೋಗೈತೆ. ಇದು ಇಲ್ಲಿ ಸ್ವಲ್ಪ ಜನ ಎಲ್ಲ ನೀರು ಹಾಕ್ತಿದ್ರು. ಇವ್ರ ಅಣ್ಣ ನಮ್ಮ ಮನೆಯವರು ಅಣ್ಣನೇ ಇವರು ಎಲ್ಲ ನೀರು ಹಾಕ್ತಿದ್ರು. ಆಮೇಲೆ ಪೊಲೀಸವ್ರು ಗರಡಾದವ್ರು ಬಂದರು. ಆಮೇಲೆ ಅವ್ರಿಗೆ ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಬಂದು ಸ್ವಲ್ಪ ಅವ್ರು ಬರೋಕ್ಕಿಂತ ಮುಂಚೆ ಒಂದು ಅರ್ಧ ಆರಿಸ್ಬಿಟ್ಟಿದ್ರು. CRPF ರಿಟೈರ್ಡ್ ಅಪ್ಪ ಮೇಜರು. ರಿಟೈರ್ಡ್ ಮೇಜರ್. ಅದೇ ಡ್ರಿಂಕ್ಸ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ಯಾರೀತ, ಹೇಗಾಯ್ತು ಈ ಘಟನೆ ಅಂತ ಹೇಳಿ? ಅಗ್ರಹಾರದ ಮಧುವನ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕೂಲಿ ಕಾರ್ಮಿಕನಾಗಿರುವಂತಹ ಗುರು ಒಂದು ರೀತಿಯಾಗಿ ಮದ್ಯ ವ್ಯಸನಿಯಾಗಿದ್ದಾನೆ. ಮದ್ಯಕ್ಕಾಗಿ ಮನೆಯವರನ್ನು ಕೂಡ ಹಣಕ್ಕಾಗಿ ಪೀಡಿಸುವಂತಹ ಕೆಲಸವನ್ನು ಪ್ರತಿನಿತ್ಯವೂ ಕೂಡ ಮಾಡ್ತಾ ಇದ್ದ. ಇವತ್ತು ಕೂಡ ಅದೇ ರೀತಿಯಾಗಿ ಮನೆಯಲ್ಲಿ ಒಂದು ಜಗಳವೂ ಕೂಡ ನಡೆದಿದೆ. ಆ ಸಂದರ್ಭದಲ್ಲಿ ಬೆಳಿಗ್ಗೆ ಕುಡಿದಿದ್ದಂತಹ ಗುರು ಮನೆಯಲ್ಲಿ ಮದ್ಯಕ್ಕಾಗಿ ಮತ್ತೊಂದು ಸುತ್ತಿನ ಜಗಳವನ್ನ ನಡೆಸಿದ ನಂತರ ಅವನು ಬೀಡಿ ಸೇತ ಕೂತಿದ್ದಾನೆ. ಬೀಡಿ ಸೇತ ಅದೇ ರೀತಿಯಾಗಿ ಆ ಬೀಡಿಯನ್ನೇ ತೆಗೆದುಕೊಂಡು ಅವನಿಗೆ ಗೊತ್ತಿಲ್ಲದೇನೆ, ಅಂದ್ರೆ ಅವನಿಗೆ ಯಾಕಂದ್ರೆ ಬೆಳಗ್ಗೆ ಕುಡಿದಿದ್ದ, ಹಾಗಾಗಿ ಅವನಿಗೆ ಗೊತ್ತಿಲ್ಲದೇನೆ ಹಾಸಿಗೆಗೆ ಮೇಲೆ ಆ ಬೀಡಿಯನ್ನ ಇಟ್ಟಿದ್ದಾನೆ. ಆ ಬೀಡಿ ನಿಧಾನವಾಗಿ ಹತ್ಕೊಂಡು ಈಗ ಮನೆಯನ್ನ ಸುಟ್ಟಿರುವಂತಹದ್ದು. ಒಂದು ರೀತಿಯಾಗಿ ಅವನಿಗೆ ಪರಿಜ್ಞಾನವಿಲ್ಲದೆ ಈ ಒಂದು ಘಟನೆ ನಡೆದು ಹೋಗಿದೆ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.